ಅಯ್ಯೋ ಈ ಹಾಳ ಸರೋಜಿ ಎಲ್ಗೋದ್ಲೋ ಏನು. ನನಗೆ ಸುಸ್ತಾಗ್ತೈತೆ ಬೇದಿಯಾಗಿ. ಅಮ್ಮ, ಈ ನನ್ನ ಮಗ ಕೆಲ್ಸಕ್ಕೆ ಹೋಗ್ತೀನಿ, ಅವಳ ಇದ್ದಾಳೆ ನೋಡ್ಕೊಂತಾಳೆ ಅಂತ ಹೇಳೋದ. ಇವಳು ನೋಡಿರಿ ಮನೆಗೆ ಬರಂಗಿಲ್ಲ. ಅದು ಎತ್ತಾಳಾಗಿ ಹೋಗ್ತಾಳೋ ಏನು ಸುಡ್ಗಾಡು ದೇವ್ರೇ. ಅಪ್ಪ ಅಮ್ಮ. ದೊಡಮ್ಮ ದೊಡಮ್ಮ, ಈಗ ಬೇದಿ ಕಡಿಮೆ ಆಗೈತಾ? ಕಮಲಾ, ನೀನಾ? ಬೇದಿ ಏನೋ ಕಮ್ಮಿ ಆಯ್ತು ಕಣೆ, ಆದರೂ ಇನ್ನೂ ನಿಂತಿಲ್ಲ. ಆದರೆ ಹೊಟ್ಟೆಗೆ ಏನೈತೆ ಹೇಳು, ಬೇದಿ ಹೋಗೋಕ್ಕೆ ಏನೂ ಇಲ್ಲ. ನನಗೆ ಸುಸ್ತಾಗ್ತೈತೆ. ಆ ಸರೋಜಿ ಎಲ್ಗೂ ಹೋದ್ಲು? ಅಮ್ಮ, ಅಪ್ಪ, ಅಯ್ಯೋ ಅಯ್ಯೋ, ಕೈ ಕಾಲೆಲ್ಲ ನೋವ್ತಿದೆ ಕಣಮ್ಮ. ಅಯ್ಯೋ, ಎದ್ದಾಡಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಅಮ್ಮ. ಹ್ಞೂ ದೊಡಮ್ಮ, ಸುಸ್ತಾಗ್ತೈತಾ? ಊಟ ಮಾಡ್ತೀರಾ? ಒಂದಿಷ್ಟು ಊಟ ಮಾಡಿ ಎದ್ದಳಿ. ಅಯ್ಯೋ ಬೇಡ ಕಣಿ, ಉಂಬದು ಬೇಡ, ಯಾತು ಬೇಡ. ನನ್ನ ಮಗ ಮಾತ್ರೆ ತಂದು ಕೊಟ್ಟಿದ್ದ, ಬೇದಿ ಒಂದಿಟ್ಟು ಕಮ್ಮಿ ಆಗೈತಿ ಆಕೆ. ಆದರೆ ಯಾಕೋ ಸುಸ್ತು, ಉಂಬಕ್ಕೂ ಮನಸ್ಸಿಲ್ಲ. ಏನು ಮಾಡೋದು ಏನೋ ಗೊತ್ತಿಲ್ಲ. ಅಯ್ಯೋ, ನಿಮ್ಮ ಹೊಟ್ಟೆಲಿ ಊಟ ಇಲ್ವಲ್ಲ, ಅದಕ್ಕೆ ಈ ಥರ ಸುಸ್ತಾಗ್ತಾ ಇರೋದು. ಎದ್ದೇಳ್ರಿ, ಒಂದಿಷ್ಟು ಅನ್ನ ಸಾರು ಇಟ್ಕೊಬತ್ತೀನಿ, ಊಟ ಮಾಡಿವ್ರಂತೆ ಇರ್ರಿ. ಅಯ್ಯೋ, ನನಗೆ ಊಟ ಇಟ್ಕೊಡ್ಬೇಕಾಗಿರೋ ಸರೋಜ ಎತ್ತೋ ಹಾಳಾಗಿ ಹೋಗ್ಯವಳೆ. ಪಾಪ ಈ ಕಮಲ ಒಂದು ಊಟ ಮಾಡ್ರಿ ಅಂತ ಹೇಳ್ತಾಳೆ. ಇಷ್ಟು ಒಳ್ಳೆ ಬುದ್ಧಿ ಈ ಪುಳ್ಳಿಗೆ. ಇಂಥ ಸಸ್ಯ ಸಿಗಬಾರ್ದಾಗಿತ್ತ ನನಗೆ. ಅಯ್ಯೋ, ಎತ್ತಾಳಾಗೋದ್ಲ ಏನು ಸುಡ್ಗಾಡು ಈ ಸರೋಜಿ ಎಂಬಳು. ಅವಳಿಗೆ ಒಂದೀಟು ಮನೆ ಸಂಸಾರ ಅತ್ತೆ ಐತಲ್ಲ, ಸೆನಕಿಲ್ಲ, ನೋಡ್ಕೋಬೇಕು, ಇದ್ದು ಉಂಬಾಕ್ ತಿಂಬಾಕ್ ಕೊಡೋಣ ಅಂತಾನ ಒಂದೀಟಾದ್ರೂ ಜವಾಬ್ದಾರಿ ಐತ ಅವಳಿಗೆ. ನಾನು ಇಲ್ಲಿಂದ ಹೋದರೆ ಸಾಕು ಅಮ್ಮಂಗೆ, ಅವಳಿಗೆ ಅದೇ ಆಸೆ ಅವಳಿಗಿರೋದು. ದೊಡಮ್ಮ ದೊಡಮ್ಮ, ಎದ್ದೇಳಿ, ಒಂದು ಸ್ವಲ್ಪ ಊಟ ಮಾಡಿವ್ರಂತೆ. ನನಗೆ ಉಂಬಕ್ಕೆ ಯಾಕೋ ಸೇರೋದೇ ಇಲ್ಲ ಕಣೆ ಕಮಲ. ಹಂಗೆ ಮತ್ತೆ ಸೆನಕಿಲ್ಲದೆ ಇದ್ದಾಗ ಊಟ ಸೇರಲ್ಲ. ಆದರೆ ನಾವು ಊಟ ಬಿಡಬಾರ್ದು. ಊಟ ಬಿಟ್ಟರೆ ಇನ್ನೂ ಜಾಸ್ತಿ ಕಾಯಿಲೆ ಆಗುತ್ತೆ. ಸುಸ್ತಾಗ್ತಿರೋದು ನಿನ್ಗೆ ಅದಕ್ಕೆ. ಮತ್ತೆ ಹೊಟ್ಟೆಗೆ ಏನು ಊಟ ಇಲ್ವಲ್ಲ ಅದಕ್ಕೆ. ಸರಿ ತತ್ತರಮ್ಮ, ಉಣ್ತೀನಿ ಅತ್ತ. ಸರಿ ತಗೊಳ್ಳಿ. ಅನ್ನ ಸಾರು ಇತ್ತು, ಒಂದು ಸ್ವಲ್ಪ ಇಟ್ಕೊಂಬಂದೆ. ಅಷ್ಟೇ ಕಣಮ್ಮ, ಅವಳು ತಿಂದು ಹೋಗ್ಯವಳಲ್ಲ. ಇನ್ನು ಈ ಮುದುಕಿ ತಿಂದ್ರೆಷ್ಟು ಬಿಟ್ರೆಷ್ಟು ಅಂತಾನ ಇಟ್ಟಿರ್ಸಿ ಹೋಗ್ಯವಳೆ. ಇನ್ನೇನು ನಿಮ್ಮ ಮನೆಯಾಗ ಉಮ್ತಾಳ ಅವಳು ಮಧ್ಯಾಹ್ನತ್ತು. ಇನ್ನು ಬೈನಾಗ್ಲೇ ಉಂಬಾದು ನಮ್ಮ ಮನೆಯಾಗೆ. ನನ್ನ ಮಗ ಬಂದಾಗ. ಈಗ ಊಟ ಮಾಡಿ ಆಮೇಲೆ ಮಾತಾಡಿರಂತೆ. ಊಟದ ನಂತರ ಈಗ ಸುಸ್ತು ಕಮ್ಮಿ ಆತ ಒಂದಿಟ್ಟು. ಪರವಾಗಿಲ್ಲ ಕಣಮ್ಮ, ಒಂದಿಟ್ಟು ತಿನ್ನಲ್ಲ ಹೊಟ್ಟೆಗೆ ಕೂಳ. ಅದಕ್ಕೆ ಒಂದೀಟು ಮೇಲು ಅಮ್ಮ ಅಂತ ಅನ್ನಿಸ್ತಾ ಐತಿ. ಎಲ್ಗೋದ್ಲು ಸರೋಜಿ? ಅಲ್ಲಿ ನಿಮ್ಮಂತಾಗೆ ನಾನು ಇದ್ಲಾ? ನಮ್ಮಂತಾಗ ಇರ್ಲಿಲ್ಲ. ಅತ್ತೇನೂ ಇಲ್ಲ. ಅತ್ತೇನು ಮತ್ತೆ ಸರೋಜಕ್ಕ ಎಲ್ಲೋ ಹೊಲ್ತಕ್ಕೋ ಎಲ್ಲಾದ್ರೂ ಹೋಗಿರ್ಬೇಕೇನೋ. ಬಂದ ತಕ್ಷಣ ಹೇಳ್ತೀನಿ ಬಿಡಿ ದೊಡಮ್ಮ. ನೀವು ಆಸ್ಪತ್ರೆಗೆ ಏನಾದರೂ ಪಂಡಿತರ ಹತ್ರನೋ ಇಲ್ಲ ಆಸ್ಪತ್ರೆಗೆ ಏನಾದರೂ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಬರ್ಬೇಕಾಯ್ತು. ಇಲ್ಲ ಪಂಡಿತರ ಹತ್ರ ಔಷಧಿ ಇಸ್ಕೊಂಬರ್ಬೇಕಾಯ್ತು. ಔಷಧಿ ಏನು ಬೇಡ ಬಿಡು, ಮಾತ್ರೆ ತಗೊಂಡಿದ್ದೀನಿ. ಇವಾಗ ಆಮೇಲೆ ಒಂದು ನುಂಗ್ಬೇಕು. ನನ್ನ ಮಗ ತಂದು ಕೊಟ್ಟು ಹೋಗ್ಯವನಿ. ನುಂಗಮ್ಮ 3 ಟೈಮು ನುಂಗ್ಬೇಕಂತೆ ಅಂತಾನ ಹೇಳಿರು. ನುಂಗು ಅಂತಾನ ಕೊಟ್ಟು ಹೋದ. ಕೆಲ್ಸಕ್ಕೆ ಹೋಗ್ಯವನವನು. ಅವಳು ಇರ್ತಾಳೆ ಸರೋಜಿ ಅಂತಾನ ಹೇಳೋದ. ಅವಳು ಸರೋಜಿ ನೋಡಿರಿ ಎಲ್ಲೋ ಕುಕ್ಕರಿಸ್ಕೊಂಡ್ಲೋ ಏನು ಕತ್ತಿ. ನಿಮ್ಮಂತಾಗೆ ನಾನು ಇದ್ರೆ ಕಳ್ಸಮ್ಮ ಒಂದಿಟ್ಟ. ನನಗೂ ಈ ಅಪ್ಪ ಯಾಕೋ ಒಂಥರ ಆಗ್ತೈತಿ. ಸರಿ ಆಯ್ತು, ಊಟ ಮಾಡಿರಲ್ಲ ಮನೆ ಕಳ್ರಿ, ನಾನು ಹೋಗಿ ಕಳಿಸ್ತೀನಿ. ನೋಡ್ಕೊಂಡು ಎಲ್ಲ ಹೋಗ್ಯಾರ ಅಂತಾನ ಕಳಿಸ್ತೀನಿ ಇಲ್ಲಿಗೆ. ಸರಿ ಆಯ್ತು ಕಣಮ್ಮ. ಅಯ್ಯೋ, ಹೊಲ್ತಕ್ಕೆ ಹೋಗಿ ಬಂದಿಟ್ಕೋತ್ಕು ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ನೋಡು. ಇಲ್ಲಾಂದ್ರೆ ಆ ಮುಚ್ಕಿದು ಗೋಳ್ ಕೇಳಕ್ಕಾಗ್ತಿರ್ಲಿಲ್ಲ. ಅಯ್ಯೋ ಸರೋಜಾ ಬಾರಿ, ಸರೋಜಾ ನೀರು ಕುಡಿ, ಸರೋಜಾ ಉಂಬಾಕಿಕ್ಕೆ ಹೋಗತ್ತ. ಆ ಮುಚ್ಕಿದು ಕೇಳಕ್ಕಾಗಲ್ಲಮ್ಮ. ನಾನಂತೂ ನಮ್ಮ ಮನೆಯವ್ರು ಬರೋತಕ ಇಲ್ಲೇ ಇದ್ಬಿಡ್ತೀನಿ ಕಣಮ್ಮ. ಇರು ಇನ್ನೆಲ್ಗೂ ಹೋಗ್ಬೇಡ ಕಣೆ ಸರೋಜಾ, ಇಲ್ಲೇ ಇರು. ಆ ಮುದ್ಕಿ ಹೆಂಗಾದ್ರೂ ಸಾಯ್ಲಿ ಅಲ್ಲಿ. ಹೌದಮ್ಮ, ಇಲ್ಲೇ ಇರ್ತೀನಿ. ಅತ್ತೆ, ಸರೋಜಕ್ಕ ಏನಿದು ಹಿಂಗ್ ಮಾತಾಡ್ತಾ ಇದ್ದೀರಲ್ಲ? ಅಲ್ಲ, ನಿಮ್ಮ ಅತ್ತೆಗೆ ಹುಷಾರಿಲ್ಲ ಅಂದ್ರೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ? ಈ ಅತ್ತೆ ನೋಡಿದ್ರೆ ಸಾಯ್ಲಿ ಹೇಳು ಅಂತ ಹೇಳ್ತಾ ಇದ್ದಾರೆ. ಏನಿದು ನಿಮ್ಮ ಮಾತಿನ ಅರ್ಥ? ನಾವು ಮಾತಾಡಿದ್ರೆ ನಿನ್ಗೇನೇ ಕಷ್ಟ? ನೀನ್ ಯಾಕೆ ಹಿಂಗೆ ಎಗರಾಡ್ತಾ ಇದೀಯಾ? ಹೋಗು, ಏನಾದ್ರೂ ಕೆಲಸ ಇದ್ರೆ ಮಾಡೋಗೋಗಿ.
ಯಾಕೆ ಇನ್ನೊಬ್ರ ಬಗ್ಗೆ ಕಷ್ಟದಾಗಿರೋರ್ ಬಗ್ಗೆ ಹಿಂಗೆಲ್ಲ ಮಾತಾಡೋದು ತಪ್ಪು. ಏನ್ ಸರೋಜಕ್ಕ, ನಿಮ್ಮ ಅತ್ತೆ ಅಲ್ಲಿ ಬೇದಿಯಾಗಿ ಸುಸ್ತಾಗಿ ಮನೆ ಕಂಡಿದ್ದಾರೆ, ಅವ್ರನ್ನ ನೋಡ್ಕೊಂಬದ್ಬಿಟ್ಟು ಎಲ್ಲೋಗಿದ್ರಿ ಇಷ್ಟೊತ್ತು ನೀವಿಬ್ರು? ಎಲ್ಗೋಗಿದ್ರಿ? ನಾವ ಆರಾಮಾಗಿ ಎಳ್ನೀರ್ ಕುಡ್ದಾರನ ಅಂತ ಹೊಲ್ತಕ್ ಹೋಗಿದ್ವಿ ಕಣೆ. ಎಳ್ನೀರ್ ಕುಡ್ದು ಎಳ್ನೀರ್ ಕುಡ್ದು ಸ್ವಲ್ಪ ತಲ್ಲೆ ಮನೆ ಕಂಡಿದ್ದು ನಿಧಾನವಾಗಿ ಬಂದೆ. ಏನಿವಾಗ ಇದೇನ್ ಸರೋಜಕ್ಕ ಹಿಂಗ್ ಮಾತಾಡ್ತಾ ಇದ್ಯಾ? ನಿನ್ಗೇನು ಸ್ವಲ್ಪನೂ ಏನು ಅನ್ಸಲ್ವಾ? ಅಲ್ಲ ಅಲ್ಲಿ ಅವರು ನಿಮ್ಮ ಅತ್ತೆ, ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿ ಬಿಡೆ ಕಮಲ, ನೀನ್ ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಂತೀಯ? ಅಲ್ಲ ಸೊಸೆಯಾಗಿ ನಾನೇ ಆ ಮುದುಕಿ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ಓದೇ ಹೋಗ್ತಾಳೆ ಬಿಡು, ಪೀಡೆ ತೆಲಗ್ತು ಅಂತ ನಾನು ನೆಮ್ಮದಿಯಾಗಿರ್ಬೋದು. ನೀನ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀನಿ? ನೀನ್ ಯಾಕೆ ಹೋಗಿದ್ದೆ ಅಲ್ಲಿಗೆ ನಮ್ಮ ಮನೆಗೆ? ಈ ತರ ಮಾತಾಡೋದು ತಪ್ಪು ಸರೋಜಕ್ಕ. ಮೊದ್ಲು ನೀವು ಹೋಗಿ ಅವ್ರನ್ನ ನೋಡ್ಕೊ ಹೋಗಿ. ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ? ನಿನ್ಗೇನ್ ಮನುಷ್ಯತ್ವ ಇಲ್ವಾ? ಮನುಷ್ಯತ್ವ ಗಿನುಷ್ಯತ್ವ ಅಂತ ನನಗೆ ಪಾಠ ಮಾಡಕ್ ಬರ್ಬೇಡ. ನೀನ್ ಯಾವಳೆ ನನಗೆ ಹೇಳಕ್ಕೆ? ನೋಡಮ್ಮ ನಿನ್ ಸೊಸೆನ ನನಗೆ ಹೇಳ್ತಾ ಇದ್ದಾನೆ. ನಾನೇನೀಗ ನಿಮ್ ಮನೆಯಾಗಿಲ್ಲ, ನಮ್ಮ ಮನೆಯಾಗಿದ್ದೀನಿ. ನನ್ನ ಗಂಡನ್ ದುಡ್ಡು ಹಾಕನೆ ನಾನು ತಿನ್ಕೊಂಡಿದ್ದೀನಿ. ನಾನೇನೇನು ಇಲ್ಲಿ ಬಿದ್ದಿಲ್ಲ, ಗೊತ್ತಾಯ್ತಾ? ನೀನು ನನಗೇನು ಹೇಳಕ್ ಬರ್ಬೇಡ. ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು. ಏನತ್ತೆ ನಿಮ್ಮ ಮಗಳಿಗೆ ನೀವದು ಬುದ್ಧಿ ಹೇಳಿ ಸ್ವಲ್ಪ. ನೀ ಬುದ್ಧಿ ಹೇಳ್ಬೇಕಾಗಿರೋದು ಅವಳಿಗಲ್ಲ, ನಿನಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ? ಹೋಗು, ನಿನ್ ಕೆಲಸ ನೀನ್ ನೋಡ್ಕೊಂಡು ಇರು, ಹೋಗಿ ಏನಾದ್ರೂ ಮಾಡ್ಕೊಂಬ್ಲಿ. ನಿನ್ಗೆ ಯಾಕೆ ಅದೆಲ್ಲನ? ಏನತ್ತೆ ಅಲ್ಲ ಪಾಪ ಸುಸ್ತು ಅಂತೇಳಿ ನರಳ್ತಾ ಇದ್ದಾರೆ ಅಲ್ಲಿ ದೊಡ್ಡಮ್ಮ ಅವರು. ನೀನ್ ನೋಡಿದ್ರೆ ನನಗೆ ಸುಮ್ಮನೆ ಹೋಗು ಅಂತ ಹೇಳ್ತಾ ಇದೆಯಲ್ಲತ್ತೆ. ಅವರು ನಮ್ಮ ಸಂಬಂಧಿಕರು ತಾನೆ, ಅವ್ರಿಗೇನ ತೊಂದರೆ ಆದ್ರೆ ಆಗ್ಲಿ ಬಿಡೆ. ಅದರಿಂದ ನಿನಗೆ ನಿಂದೇನೇ ಹೋಗಂಗೈತೆ, ನಿನಗೇನ್ ನಷ್ಟ? ಕಮಲಾ, ಏನಾಯ್ತು? ನೋಡ್ರಿ ಅಲ್ಲಿ ಈ ಸರೋಜಕ್ಕರ ಅತ್ತೆ ಬೇದಿಯಾಗಿ ಸುಸ್ತಾಗಿ ನರಳ್ತಾ ಇದ್ದಾರೆ. ಸುಸ್ತು ಅಂತ ನಾನು ಇವಾಗ ಹೋಗಿ ಒಂದಿಷ್ಟು ಅನ್ನ ಊಟ ಮಾಡಿಸಿ ಮಲಗಿಸ್ ಬಂದೆ. ಹೋಗಿ ನೋಡ್ಕೊಳ್ರಿ ಅಂತಂದ್ರೆ ನಿನಗೆ ಯಾಕೆ ಸತ್ರೆ ಸಾಯ್ಲಿ ಅಂತ ಹೇಳ್ತಾ ಇದ್ದಾರೆ ಇವರು. ಸ್ವಲ್ಪ ಮನುಷ್ಯತ್ವ ಇಲ್ವಾ ಇವ್ರಿಗೆ? ನೀವಾದ್ರೂ ಹೇಳಿ. ಅಕ್ಕ, ನಿನ್ಗೆ ಎಷ್ಟು ಗೊತ್ತರೂ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲಲ್ಲ? ಜವಾಬ್ದಾರಿ ಬೇಡವಾ ನಿನಗೆ? ನಿನ್ನ ಮೊದಲು ಇಲ್ಲಿ ತವ್ರ ಮನೆಗೆ ಸೇರಿಸಿದ್ದೆ ಮೊದಲು ತಪ್ಪು. ನಮ್ಮ ಅಪ್ಪನಿಗೆ ಬೈಬೇಕು. ಏನೋ ಹಿಂಗ್ ಮಾತಾಡ್ತಾ ಇದ್ಯಾ? ಏನಂಗೆ ಇವನೊಬ್ನೇ ಹುಟ್ಟವನೇನೋ ಇಲ್ಲಿ, ಇವನೊಬ್ನೇ ಇರ್ಬೇಕೇನ? ಚುಬಾಯಿ, ಮೊದಲು ನೀನು ನಮ್ಮ ಮನೆ ತಕ್ಕ ಬರಬೇಡ ಅಂತ ಹೇಳಿದೆ ತಾನೆ, ಮತ್ತೆ ಯಾಕೆ ಬತ್ತೀಯಾ? ಹೋಗು ನಿಮ್ಮ ಮಂತಕ್ಕೆ. ಏನೋ ಕುಮಾರ, ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನಿಮ್ಮ ಅಕ್ಕನೇ ಮಂತಕ್ಕೆ ಬರಬೇಡ ಅಂತ ಹೇಳ್ತೀಯನೋ? ನೀನ್ ಯಾಕೆ ಹಂಗಂತೀಯ? ಅವಳಿ ಮೇಲ್ಗೋ ಹೋಗ್ಬೇಕು. ಎಲ್ಲಿಗಾದ್ರೂ ಹೋಗ್ಲಿ, ನಮ್ಮ ಅಂತಕ್ಕೆ ಬಂದ್ರೆ ನಮ್ಮ ಮನೆಗೂ ದರಿದ್ರ ಸುತ್ಕೊಂಬತ್ತೆ ಇವಳಿಂದಾನ. ಆ ಹೊತ್ತಿಗೆ ಏನೇ ಮಾಡಿದೆ ನೀನು? ಏನ್ ಮಾಡಿದೆ? ಇಷ್ಟು ದಿನ ಚೆನ್ನಾಗಿದ್ದತ್ತೆ ಇದಕ್ಕಿದ್ದಂಗೆ ಹಿಂಗೆ ಸುಸ್ತಾಗಿ ಮನಗಿದ್ದಾರೆ ಅಂದ್ರೆ ನೀನೇ ಏನೋ ಮಾಡಿರ್ತೀಯ. ಅವ್ರು ಬಂದಾಗಿಂದ ನಿನಗೆ ಅವ್ರನ್ನ ಇಲ್ಲಿಂದ ಹೆಂಗ್ ಓಡಿಸೋದು ಅಂತಾನೆ ಯೋಚನೆ ಮಾಡ್ತಿದ್ದೆ. ಯಾವಾಗಲೂ ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ದೆ. ನೀನೇ ಏನೋ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಏನು ಹೇಳ್ತಾ ಇದ್ಯಾ ಕುಮಾರ? ಇವಳು ಯಾಕೆ ಹಂಗ್ ಮಾಡ್ತಾಳೆ? ಆ ಮುದುಕಿಗೆ ಇಲ್ಲಿ ಒಂದಕ್ಕೆ ಆಗಿಲ್ಲ, ಇಲ್ಲಿ ಬಂದಾಗಿಂದ ನಳ್ತಾ ಇತ್ತದು ನೀರು ಏನೋ ಇಡ್ಸಿಲ್ಲ ಅದಕ್ಕೆ. ಅದ್ರ ಮೈ ಅಂತದ ಏನ್ ಸುಡ್ಗಾಡು. ನಮ್ಮೂರಿಗೆ ನೀರು ಮೊದಲೇ ಒಂದಿಟ್ಟು ಉಪ್ಪಾಗಿವೆ, ಅದಕ್ಕೆ ಬೇದಿಯಾಗಿರ್ಬೇಕು. ಸುಮ್ನಿರಮ್ಮ, ಇವಳೇನೋ ಸುಳ್ಳು ಹೇಳ್ತಾಳೆ ಅಂತಾನ ನೀನು ಅದನ್ನೇನೆ ನಿಜ ಅನ್ಕೊಂಡು ಹೇಳಕ್ ಬರಬೇಡ. ನೀರು ಬದಲಾದ ತಕ್ಷಣ ಯಾರಿಗೂ ಬೇದಿ ಶುರುವಾಗಿದ್ದ ನಾನು ನೋಡಿಲ್ಲ. ಏನು ನಿನ್ ಮಾತಿನ ಅರ್ಥ? ಅಂದ್ರೆ ಮತ್ತೆ ನಾನೇ ಸಾಯ್ಸಕ್ಕೆ ಏನೋ ಪ್ಲಾನ್ ಮಾಡಿದೀನಿ ಅಂತ ನಿನ್ ಮಾತಿನ ಅರ್ಥ? ನೀನ್ ಆಡ್ತಾ ಇರೋದು ನೋಡಿದ್ರೆ ಹಂಗೆ ಅನಿಸ್ತೈತೆ. ಸರೋಜಾ, ಇಂಥ ಮಾತೆಲ್ಲ ಕೇಳಿ ನೀನ್ ಯಾಕಮ್ಮ ಇಲ್ಲೇ ನಿಂತಿದ್ಯಾ? ಹೋಗು, ಮತ್ತಕ್ಕೆ ಹೋಗು ಸುಮ್ಮನೆ. ಆಯ್ತು ಕಣೋ, ಹೋಗ್ತೀನಿ. ನೀನ್ ಬರ್ಬೇಡ ಅಂತ ತಕ್ಷಣ ನಾನು ಬರ್ದಂಗಿರಕ್ಕಾಗಲ್ಲ. ಬಂದೇ ಬರ್ತೀನಿ ನಮ್ಮ ಅಮ್ಮಯ್ಯನ ಅಪ್ಪಯ್ಯನ ಮಾತಾಡ್ಸಕ್ಕೆ. ಇದೇನೇನು ನೀನ್ ಕಟ್ಸಿರೋ ಮನೆ ಅಲ್ಲ, ಅಥವಾ ನಿಮ್ ನೆಂಟು ಕೊಟ್ಟಿಲ್ಲ, ನಿನ್ ನೆಂಟಿ ಕಡೆಯವರು. ಸುಮ್ಮನೆ ಹೋಗು, ಈಗ ಮಾತಾಡ್ಬೇಡ ಜಾಸ್ತಿನ. ಆಯ್ತು ಕಣೋ, ಹೋಗ್ತೀನಿ. ಎಷ್ಟು ದಿನ ಅಂತ ಹೇಳಿ ನೀನು ಹಿಂಗ್ ಮಾತಾಡ್ತೀಯಾ? ನೋಡ್ತೀನಿ ಎಲ್ಲನ ನಿನ್ ನೆಂಟಿದೆ ಕಿತಾಪತಿ. ಅವಳು ಕಿವೆ ಇಂತಾಳೆ, ನೀನು ಮಾತಾಡ್ತೀಯ. ನನ್ನ ಮನೆ ಈ ಮನೆಗೆ ಬರ್ದಂಗ್ ಮಾಡ್ಬೇಕು ಅನ್ನೋದೇ ಅವಳ ಉದ್ದೇಶ. ಅದಕ್ಕೆ ಅವಳು ತಾಳಕ್ ತಕ್ಕಂಗೆ ನೀನ್ ಕುಣಿತಾ ಇದ್ಯಾ. ನಿನಗೂ ಒಂದ್ಸಲ ಒಂದ್ ದಿವಸ ಅವಳ ಬುದ್ಧಿ ಏನು ಅಂತ ಗೊತ್ತಾಗುತ್ತೆ. ಈ ಕಂಬಳಿ ಮಾತು ಕೇಳ್ಕೊಂಡು ನನ್ನ ಮನೆಗೆ ಬರ್ಬೇಡ ಅಂತ ಹೇಳ್ತಾ ಇದ್ಯಾ? ಆಯ್ತು, ಹೋಗ್ತೀನಿ ಅಂತ ಇಲ್ಲೇ ನಿಂತ್ಕೊಂಡಿದ್ಯಲ್ಲ, ತೊಲಗು ಮೊದ್ಲು. ಅಮ್ಮ ನೋಡ್ದೇನಮ್ಮ, ನಿನ್ ಮುಂದೆನೆ ತೊಲಗು ಅಂತ ಇದ್ದಾನೆ. ನಾನೇ ನಾಯ ತೊಲಗು ಅಂಬಕ್ಕೆ? ಅಲ್ಲ ಅಕ್ಕ ಏನತ್ತ ಸ್ವಲ್ಪನೂ ಬೆಲೆ ಗೌರವ ಇಲ್ದಂಗೆ ಎಂಟಿ ಮಾತು ಕೇಳ್ಕೊಂಡು ನನ್ನೇ ತೊಲಗು ಅಂತ ಇದ್ದಾನೆ. ಏನ್ ಮಾಡೋದಮ್ಮ ಸರೋಜಾ, ಗಂಡ್ ಮಕ್ಳಿಗೆ ಮದ್ವೆ ಮಾಡಿದ್ಮೇಲೆ ಎಂಟಿರ್ ಬಂದ್ಮೇಲೆ ಅಮ್ಮ ಹೇಳಿದ್ದು ಕೇಳಲ್ಲ, ಅಕ್ಕ ಹೇಳಿದ್ದು ಗೊತ್ತಾಗಲ್ಲ. ಏನು ಮಾಡಕ್ಕಾಗಲ್ಲ. ನಡಿ, ಆ ಮುದುಕಿಗೆ ಏನಾಗೈತೆ ನೋಡೋಣ. ಅವಳಿಗೋಸ್ಕರ ಇವರಿಬ್ರು ನಿನ್ನ ಮೇಲೆ ಮುಗಿ ಬಿದ್ದೇವೆ. ನಡಿಯಮ್ಮ, ನಾನು ಬರ್ತೀನಿ. ಯಾಕೆ ಹಿಂಗ ಅತ್ತೆ ಆಡ್ತಾ ಇದಾರೆ ಈ ಸರೋಜಕ್ಕ? ಅಲ್ಲ ಅವ್ರ ಅತ್ತೆ ಇರೋದ್ರಿಂದ ಇವ್ರಿಗೆ ಯಾಕೆ ಸಂಕಟ? ಅಲ್ಲ ಅವ್ರೇನಾದ್ರೂ ಜಾಸ್ತಿ ತಿಂತಾರ ಏನೋ, ಅವ್ರೊಬ್ರು ಎಕ್ಸ್ಟ್ರಾ ಆಗಿರೋದು, ಅದಕ್ಕೆ ಯಾಕೆ ಹಿಂಗ ಆಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವ್ ಹೇಳ್ದಂಗೆ ಎಲ್ಲೋ ಇವರೇ ಏನಾದ್ರೂ ಬೇದಿ ಆಗೋ ತರ ಏನಾದ್ರೂ ಮಾಡಿದಾರೋ ಏನೋ ಅಂತ ಅನುಮಾನ ಬರ್ತೈತೆ ನನಗೂ ಈಗ. ಏನೋಪ್ಪ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ಬೇರೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು. ಅಲ್ಲ
ಏನು ಅತ್ತೆ ನರಳ್ತಾ ಇದ್ದಾರೆ ಅಂದ್ರೂ ಇವಳಿಗೆ ಒಂದಿಷ್ಟು ಚಿಂತೆನೇ ಇಲ್ವಲ್ಲ ಅಂತ ಹಾಂ ಇಂಥ ಸೊಸೆಯರಾದರೆ ಹೆಂಗೆ ಅಂತ ಅಪ್ಪ 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 ನಮ್ಮ ಅಕ್ಕ ಮುಂಚೆ ಹಿಂಗಿರಲಿಲ್ಲ. ನಮ್ಮ ಮಾವ ಬರೋವರೆಗೂ ನಮ್ಮ ಮನೆಗೆ ಇದ್ಲು. ಅಯ್ಯೋ ಅಪ್ಪ ನಮ್ಮ ಅತ್ತೆ ಹಂಗೆ ಮಾಡ್ತಿದ್ಲು ಹಿಂಗೆ ಮಾಡ್ತಿದ್ಲು ಅಂತ ನಾ ಗೋಳಾಡ್ತಿದ್ಲು. ನನ್ನ ಗಂಡನ್ನ ಸೇರಕ್ಕೆ ಬಿಡ್ತಿರ್ಲಿಲ್ಲ, ಗಂಡನ ಜೊತೆ ಇರಕ್ಕೆ ಬಿಡಲ್ಲ ಅಂತಾನ. ಆದರೆ ನಮ್ಮ ಮಾವ ಇಲ್ಲಿಗೆ ಬಂದು ದುಡಿಯೋಕೆ ನಿಂತ್ಕೊಂಡ ತಕ್ಷಣ ಅವ್ಳ ಬದಲಾವಣೆ ವರ್ತನೆನೇ ಚೇಂಜ್ ಆಗಿಬಿಡ್ತಲ್ಲ. ಹಾಂ ಈಗ ಗೊತ್ತಾಗ್ತೈತೆ ಅವ್ರ ಅತ್ತೆ ಯಾಕೆ ಇವಳನ್ನ ಬೈತಿದ್ರು ಅಲ್ಲಿ ಅಂತಾನ. ಹಿಂಗೆ ಆಡೋದಕ್ಕೆ ಮತ್ತೆ ಸರಿ ನಡೀರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.